ಎಲ್ರಿಗೂ ನಮಸ್ಕಾರ. ಮಿನಿಸ್ಟರ್ ಲಕ್ಷ್ಮಿ ಹೆಬ್ಬಾಳ್ಕರ್, ಮಿನಿಸ್ಟರ್ ಆಫ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್, ಡಿಸೇಬಲ್ಡ್ ಅಂಡ್ ಸೀನಿಯರ್ ಸಿಟಿಸನ್ಸ್ ಎಂಪವರ್ಮೆಂಟ್ ನ ಕರ್ನಾಟಕದ ಮಂತ್ರಿ ಲಕ್ಷ್ಮಿ ಹೆಬ್ಬಾಳ್ಕರ್. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಡಿದ್ದು ನಿಜವಾಗ್ಲೂ ಸರಿನಾ ಅನ್ನೋ ಪ್ರಶ್ನೆ ಇಟ್ಕೊಂಡೆ ಈ ಸ್ಟೋರಿನ ವೀಕ್ಷಕರ ಗಮನಕ್ಕೆ ತರ್ತಿದ್ದೀವಿ. ಆಕ್ಚುಲಿ ಸ್ಟೋರಿ ಲೈನ್ ಏನು ಅಂದ್ರೆ, ಸೀನಿಯರ್ KAS ಆಫೀಸರ್ ಪುಷ್ಪಲತಾ ವಿರುದ್ಧ ಆರ್ಟಿಕಲ್ 1 to 4 ಚಾರ್ಜ್ ಶೀಟ್ ಮಾಡಿರುವಂತದ್ದು ಮತ್ತು ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿ ಅಂತ ಮಂತ್ರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅನುಮೋದಿಸಿರೋದು. ಇದು ಸ್ಟೋರಿ ಲೈನ್. ಶಿಸ್ತು ಕ್ರಮ ಯಾಕೆ? ಪುಷ್ಪಲತಾ ತಪ್ಪು ಮಾಡಿದ್ರ ಅಥವಾ ಮಂತ್ರಿಗಳ ಹಿತಾಸಕ್ತಿ ಏನಾದ್ರೂ ಇದೆಯಾ ಅನ್ನೋದೇ ಈ ಸ್ಟೋರಿಯ ಕುತೂಹಲ. ಮಹಿಳೆಯರ ಕಲ್ಯಾಣಕ್ಕಂತಲೇ ಇರೋ ಈ ಇಲಾಖೆ ಅಧೀನದಲ್ಲೇ ಬರೋ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಹೆಚ್ಚು ಸದ್ದು ಮಾಡ್ತಿದೆ. ಈ ನಿಗಮದಲ್ಲಿ ಹೆಚ್ಚು ಸದ್ದು ಮಾಡ್ತಿರೋ ಪ್ರಕರಣದ ಬಗ್ಗೆ ಹೇಳಲಿಕ್ಕೂ ಮೊದಲು ಈ ನಿಗಮ ಏನೇನೆಲ್ಲ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಮಹಿಳಾ ಅಭಿವೃದ್ಧಿ ನಿಗಮದ ಉದ್ದೇಶಗಳೇನು? ಮಹಿಳೆಯರ ಆರ್ಥಿಕ ಸಬಲೀಕರಣ, ಸಾಮಾಜಿಕ ಬದಲಾವಣೆ, ಬ್ಯಾಂಕ್ಗಳು ಮತ್ತು ಇತರೆ ಹಣಕಾಸು ಸಂಸ್ಥೆಗಳಿಂದ ಸಾಲ, ಮಹಿಳಾ ಉದ್ಯಮಿಗಳಿಗೆ ಮಾರುಕಟ್ಟೆ ಸೌಲಭ್ಯ, ಮಹಿಳಾ ಸ್ವಸಹಾಯ ಗುಂಪುಗಳ ಉತ್ತೇಜನ, ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರು, ವಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಮಹಿಳೆಯರಿಗೆ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ. ಜೀವನೋಪಾಯ ಇಲಾಖೆಯ ಮಾರ್ಗಸೂಚಿ ಪ್ರಕಾರ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡಿ ಅವರಲ್ಲಿ ಉದ್ಯಮಶೀಲತೆಯನ್ನ ಬೆಳೆಸುವಂತದ್ದು. ಇವಿಷ್ಟು ನಿಗಮದ ಕೆಲಸ. ಈ ಉದ್ದೇಶವನ್ನ ಈಡೇರಿಸಲಿಕ್ಕೆ ಅಂತಾನೆ ಸರ್ಕಾರ ಪ್ರತಿ ವರ್ಷ 100 ಕೋಟಿ ರೂಪಾಯಿನ ಗ್ರಾಂಟ್ ಕೊಡುತ್ತೆ. ಈ ಗ್ರಾಂಟ್ ಅನ್ನ ಆಯಾ ವರ್ಷವೇ ಖರ್ಚು ಮಾಡಬೇಕು. ಒಂದು ವೇಳೆ ಖರ್ಚು ಮಾಡ್ಲಿಕ್ಕೆ ಆಗದೆ ಇದ್ರೆ ಆ ಅಮೌಂಟ್ ಅನ್ನ ಸರ್ಕಾರಕ್ಕೆ ಸರೆಂಡರ್ ಮಾಡಬೇಕು. ಹೀಗಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸರ್ಕ್ಯುಲರ್ ಕೂಡ ಹೊರಡಿಸಿದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೊರಡಿಸಿದ್ದ ಈ ಸರ್ಕ್ಯುಲರ್ ನ ಫಾಲೋ ಮಾಡಿದ್ದ ಸೀನಿಯರ್ KAS ಮಹಿಳಾ ಆಫೀಸರ್ ಪುಷ್ಪಲತಾ ಅನ್ನೋರ ವಿರುದ್ಧನೇ ಆರ್ಟಿಕಲ್ 1 to 4 ಅಡಿಲಿ ಚಾರ್ಜ್ ಶೀಟ್ ಆಗೋಗಿದೆ. ವಿಶೇಷ ಅಂದ್ರೆ ಈ ಚಾರ್ಜ್ ಶೀಟ್ಗೆ ಅಪ್ರೂವ್ ಮಾಡಿದ್ದು ಬೇರ್ಯಾರು ಅಲ್ಲ, ಮಿನಿಸ್ಟರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಈ ಚಾರ್ಜ್ ಶೀಟ್ ಜಾರಿ ಆಗ್ತಾ ಇದ್ದ ಹಾಗೆ ಸೀನಿಯರ್ ಮಹಿಳಾ ಆಫೀಸರ್ ನೇರವಾಗಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಏನು ಅಂತ ಅಂದ್ರೆ, ಮಿನಿಸ್ಟರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ OSD ನಿಶ್ಚಲ್ ನಿಗಮದ MD KAS ಆಫೀಸರ್ ಮಹೇಶ್ ಬಾಬು ಅವರು ಮಾನಸಿಕ ಕಿರುಕುಳ ನೀಡ್ತಿದ್ದಾರೆ ಅಂತ. ಪುಷ್ಪಲತಾ ಮಾಡಿದ್ದ ತಪ್ಪಾದ್ರೂ ಏನು? 101 ಕೋಟಿ ರೂಪಾಯಿ ಸರ್ಕಾರಕ್ಕೆ ವಾಪಸ್ ಮಾಡಿದ್ದೇ ತಪ್ಪಾಯ್ತಾ? ಸೀನಿಯರ್ KAS ಆಫೀಸರ್ ಪುಷ್ಪಲತಾ ಅವರು ಮಹಿಳಾ ಅಭಿವೃದ್ಧಿ ನಿಗಮದಲ್ಲಿ MD ಆಗಿ ಕೆಲಸ ಮಾಡ್ತಿದ್ದ ಅವಧಿಲಿ 101 ಕೋಟಿ 64 ಲಕ್ಷ ರೂಪಾಯಿ ಖರ್ಚಾಗದೆ ಉಳ್ಕೊಂಡಿತ್ತು. ಈ 101 ಕೋಟಿ 64 ಲಕ್ಷ ರೂಪಾಯಿನ ಫಿನಾನ್ಸ್ ಡಿಪಾರ್ಟ್ಮೆಂಟ್ ನ ಸರ್ಕ್ಯುಲರ್ ಪ್ರಕಾರ ಸರ್ಕಾರಕ್ಕೆ ಸರೆಂಡರ್ ಮಾಡಿದ್ದಾರೆ. ಇದೊಂದೇ ಕಾರಣಕ್ಕೆ ಪುಷ್ಪಲತಾ ಅವರ ವಿರುದ್ಧ ಆರ್ಟಿಕಲ್ 1 to 4 ಚಾರ್ಜ್ ಶೀಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಸರ್ಕಾರಕ್ಕೆ ಪತ್ರವನ್ನು ಬರೆಯಿತು ಇಲಾಖೆ. ಪುಷ್ಪಲತಾ ಅವರ ವಿರುದ್ಧ ದೋಷಾರೋಪವೇನು? ಪಾಯಿಂಟ್ ನಂಬರ್ 1, ನಿಗಮಕ್ಕೆ ಬಿಡುಗಡೆಯಾಗಿದ್ದ ಒಟ್ಟು ಅನುದಾನದಲ್ಲಿ 101 ಕೋಟಿ 63 ಲಕ್ಷವನ್ನ ಖರ್ಚು ಮಾಡದೆ ಬ್ಯಾಂಕ್ ಖಾತೆಗಳಲ್ಲಿ ಮುಂದುವರಿಸಿದ್ರು ಅನ್ನೋದು. ಬಳಕೆಯಾಗದ ಹಣ, ಬಡ್ಡಿ ಹಣವನ್ನ ಬ್ಯಾಂಕ್ ಖಾತೆಯಲ್ಲಿ ಮುಂದುವರಿಸಿದ್ರು, ಇದನ್ನ ಮೇಲಧಿಕಾರಿಗಳ ಗಮನಕ್ಕೆ ತಂದಿರಲಿಲ್ಲ ಅನ್ನೋದು. ಪಾಯಿಂಟ್ ನಂಬರ್ 3, ಬ್ಯಾಂಕ್ ಖಾತೆಗಳಲ್ಲಿನ ಬಡ್ಡಿ ಮೊತ್ತ, ನಿಶ್ಚಿತ ಠೇವಣಿ ಮೊತ್ತ, ನಿಶ್ಚಿತ ಠೇವಣಿ ಬಡ್ಡಿ ಹಣ, ವಿವಿಧ ಯೋಜನೆಗಳಡಿ ಫಲಾನುಭವಿಗಳಿಂದ ಸ್ವೀಕೃತವಾಗಿದ್ದ ಮರುಪಾವತಿಯ ಮೊತ್ತಕ್ಕೆ ಆಡಳಿತ ಇಲಾಖೆಯ ಪೂರ್ವಾನುಮತಿಯನ್ನ ಪಡೆದಿರಲಿಲ್ಲ ಅನ್ನೋದು. ಸ್ಪಷ್ಟ ಅಭಿಪ್ರಾಯ, ಮಾರ್ಗದರ್ಶನ ಪಡೆಯದೆ ನೇರವಾಗಿ ಸರ್ಕಾರಕ್ಕೆ ದುಡ್ಡನ್ನ ವಾಪಸ್ ಮಾಡಿದ್ರು ಅನ್ನೋದು. ನಿಮ್ಮ ಈ ರೀತಿಯ ವರ್ತನೆಯಿಂದ ನಿಗಮದ ಮೂಲ ಉದ್ದೇಶಕ್ಕೆ ಧಕ್ಕೆ ಉಂಟಾಗಿದೆ ಅನ್ನೋ ಆರೋಪ. ಪಾಯಿಂಟ್ ನಂಬರ್ 6, ಇದರಿಂದ ಅರ್ಹ ಫಲಾನುಭವಿಗಳಿಗೆ ವಂಚನೆಯಾಗಿದೆ ಅನ್ನೋದು. ಪಾಯಿಂಟ್ ನಂಬರ್ 7, ಯೋಜನೆಗಳ ಅನುಷ್ಠಾನದಲ್ಲಿ ಕರ್ತವ್ಯ ಲೋಪವೆಸಗಲಾಗಿದೆ ಅನ್ನೋದು. ಪಾಯಿಂಟ್ ನಂಬರ್ 8, ಕೃಷಿಕ ಸಮಾಜದ ಕಟ್ಟಡಕ್ಕೆ ಹೆಚ್ಚುವರಿ ಬಾಡಿಗೆ ನೀಡಲಾಗಿತ್ತು ಅನ್ನೋದು. ಪುಷ್ಪಲತಾ ಅವರ ವಿರುದ್ಧ ಇಲಾಖೆ ಇಷ್ಟೊಂದು ದೋಷಾರೋಪಣೆಗಳನ್ನ ಹೊರಿಸಿತ್ತು. ಹೀಗಾಗಿ ಇವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಶಿಫಾರಸು ಮಾಡಿದ್ರು. ಇದಕ್ಕೆ ಮಿನಿಸ್ಟರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅನುಮೋದನೆ ಕೊಟ್ಟಿದ್ರು.
ಇಲಾಖೆ ಚಾರ್ಜ್ ಶೀಟ್ ಹೊರಡಿಸ್ತಾ ಇದ್ದಂಗೆ ಪುಷ್ಪಲತಾ ಅವರು ನೇರವಾಗಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಮಾಡಿದ್ರು. ಪುಷ್ಪಲತಾ ಅವರು ನೀಡಿರುವ ದೂರಿನಲ್ಲೇನಿದೆ, 2021 ಮಾರ್ಚ್ ನಿಂದ 2025 ಜೂನ್ ವರೆಗೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸಿದ್ದೇನೆ. ಕರ್ತವ್ಯ ನಿರ್ವಹಿಸ್ತಾ ಇದ್ದ ಅವಧಿಯಲ್ಲಿ ಬ್ಯಾಂಕ್ ಖಾತೆಯಲ್ಲಿ ಜಮಾ ಆಗಿದ್ದ ಹಣ, ಸಂಗ್ರಹವಾಗಿದ್ದ ಬಡ್ಡಿ ಹಣವನ್ನ ಸರ್ಕಾರಕ್ಕೆ ನಿಯಮಗಳ ಪ್ರಕಾರವೇ ಮರುಪಾವತಿ ಮಾಡಲಾಗಿದೆ. ನಿಗಮದ ಕಚೇರಿ ಸ್ಥಳಾಂತರ ಮತ್ತು ನವೀಕರಣಕ್ಕೆ ಸಂಬಂಧಿಸಿದಂತೆ ಆರ್ಥಿಕ ಇಲಾಖೆ ಹಾಗೂ ಸರ್ಕಾರದ ಅನುಮೋದನೆಯನ್ನ ಪಡೆಯಲಾಗಿತ್ತು. 2024 ಆಗಸ್ಟ್ 8 ನಡೆದ 134ನೇ ನಿರ್ದೇಶಕರ ಮಂಡಳಿ ಸಭೆಯಲ್ಲಿ ಅನುಮೋದನೆಯನ್ನ ಪಡೆಯಲಾಗಿದೆ ಅಂತ ಹೇಳಿದ್ದಾರೆ. 2024 ಆಗಸ್ಟ್ 21 ಅಧ್ಯಕ್ಷರಿಂದ ಕಡತದಲ್ಲಿ ಅನುಮೋದನೆಯನ್ನೂ ಪಡ್ಕೊಳ್ಳಲಾಗಿತ್ತು ಅಂತ ತಿಳಿಸಿದ್ದಾರೆ. ಈ ಪ್ರಕ್ರಿಯೆ ಪಡೆದ ನಂತರ ಕ್ರೀಡೆಗೆ ಕೆಲಸ ನಿರ್ವಹಿಸಲು ಆದೇಶ ಕೊಡಲಾಗಿದೆ ಅನ್ನೋದು ಇವರ ಕಂಪ್ಲೇಂಟ್. ಇದಕ್ಕೆ ಸಂಬಂಧಿಸಿದ ಎಲ್ಲಾ ಪತ್ರ ವ್ಯವಹಾರಗಳು, ಆದೇಶಗಳು, ಅನುಮತಿ ಪತ್ರ ಇತ್ಯಾದಿ ಎಲ್ಲಾ ಮಾಹಿತಿಯನ್ನ ಇಲಾಖೆ ಸಚಿವರಿಗೆ 2024 ಡಿಸೆಂಬರ್ 9 ಕೊಡಲಾಗಿದೆ. ಆದರೂ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಹಾಲಿ ವ್ಯವಸ್ಥಾಪಕ ನಿರ್ದೇಶಕ ಎನ್ ಮಹೇಶ್ ಬಾಬು ಮತ್ತು ಇಲಾಖೆಯ ಜಂಟಿ ನಿರ್ದೇಶಕ BH ನಿಶ್ಚಲ್ ಅವರು ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಇವರು ಕಡತಗಳನ್ನ ಕೂಲಂಕಷವಾಗಿ ಪರಿಶೀಲಿಸಿಲ್ಲ. ಸರ್ಕಾರದಿಂದಾಗ್ಲಿ ಅಥವಾ ಮೇಲಿನ ಅಧಿಕಾರಿಗಳಿಂದಾಗ್ಲಿ ಯಾವುದೇ ಆದೇಶಗಳನ್ನ ಪಡೆಯದೆ ನನ್ನನ್ನ ಅಮಾನತುಗೊಳಿಸಲು ಏಕ ಕಡತ ಮೂಲಕ ಶಿಫಾರಸು ಮಾಡಿರ್ತಾರೆ ಅಂತ ಆಪಾದನೆಯನ್ನ ಮಾಡಿದ್ದಾರೆ. ಮನಸೋ ಇಚ್ಛೆಯಂತೆ ಕ್ರಮ, ಮಾನಸಿಕವಾಗಿ ಕುಗ್ಗಿಸಿತು ಇಲಾಖೆ. ತಮ್ಮ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೆ ಇಲಾಖೆಯು ಮನಸೋ ಇಚ್ಛೆಯಂತೆ ನಡ್ಕೊಂಡಿದೆ. ಈ ಶಿಫಾರಸು ಮಾಡೋ ಮೊದಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾವುದೇ ರೀತಿಯ ವಿವರಗಳನ್ನು ಸಹ ಪಡ್ಕೊಂಡಿಲ್ಲ. ಅವರಿಂದ ಯಾವುದೇ ಮಾಹಿತಿಯನ್ನು ಕೇಳಲಿಲ್ಲ. ತಮ್ಮ ಮನಸೋ ಇಚ್ಛೆಯಂತೆ ಕ್ರಮ ತಗೊಂಡಿದ್ದಾರೆ. ನನ್ನನ್ನು ವೈಯಕ್ತಿಕವಾಗಿ ಗುರಿಯಾಗಿಸಿಕೊಂಡಿದ್ದಾರೆ. ವಿನಾಕಾರಣ ಮಾನಸಿಕವಾಗಿ ಕುಗ್ಗುವಂತೆ ಮಾಡಿದ್ದಾರೆ ಅಂತ ಪುಷ್ಪಲತಾ ಆರೋಪಿಸಿದ್ದಾರೆ. ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಮಾನಸಿಕ ಹಿಂಸೆ, ಮನಸ್ಸಿಗೂ ಘಾಸಿ. ಪುಷ್ಪಲತಾ ಅವರ ದೂರಿನಲ್ಲಿ ಇನ್ನೂ ಒಂದಷ್ಟು ಅಂಶಗಳಿದ್ದಾವೆ. ನಾನು ಕಳೆದ 15 ವರ್ಷಗಳಿಂದ ವಿವಿಧ ಇಲಾಖೆಗಳಲ್ಲಿ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಿದ್ದೀನಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ 5 ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ. ಆದರೂ ನನ್ನನ್ನು ಅಮಾನತು ಮಾಡಬೇಕು ಅಂತ ಶಿಫಾರಸು ಮಾಡಿರೋ ಆದೇಶಗಳಿಂದ ನನ್ನ ವೈಯಕ್ತಿಕ ಹಾಗೂ ಸಾಮಾಜಿಕ ಜೀವನದ ಘನತೆಗೆ ಧಕ್ಕೆಯಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿಯೇ ಮಹಿಳಾ ಅಧಿಕಾರಿಗಳಿಗೆ ಈ ರೀತಿ ಮಾನಸಿಕವಾದಂತಹ ಹಿಂಸೆ ನೀಡುತ್ತಿರೋದು ವಿಷಾದಕರವಾಗಿದ್ದು ಮನಸ್ಸಿಗೆ ಘಾಸಿಯಾಗಿರುತ್ತದೆ ಅಂತ ದೂರಿನಲ್ಲಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಹಾಗಾಗಿ ಎನ್ ಮಹೇಶ್ ಬಾಬು ಮತ್ತು BH ನಿಶ್ಚಲ್ ಅವರ ವಿರುದ್ಧ ಕಾನೂನಿನಂತೆ ಕ್ರಮ ಕೈಗೊಂಡು ನನಗೆ ನ್ಯಾಯ ಒದಗಿಸಬೇಕು ಅಂತ ಕೋರ್ಕೊಂಡಿದ್ದಾರೆ. ಪುಷ್ಪಲತಾ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಏನೋ ರೆಕಮೆಂಡ್ ಮಾಡ್ತು. ಆದ್ರೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಪುಷ್ಪಲತಾ ಅವರು ಇದರಲ್ಲಿ ಕರ್ತವ್ಯ ಲೋಪವನ್ನೇ ಎಸಗಿಲ್ಲ ಅಂತ ಹೇಳ್ಬಿಡ್ತು. ಪುಷ್ಪಲತಾ ಕರ್ತವ್ಯ ಲೋಪ ಎಸಗಿಲ್ಲವೆಂದ DPAR ಮಿನಿಸ್ಟರ್ಗೆ ಮುಖಭಂಗವಾಯ್ತೆ. ಆಪಾದಿತ ಅಧಿಕಾರಿ ಪುಷ್ಪಲತಾ ಅವರು ಕರ್ತವ್ಯ ಲೋಪ ಎಸಗಿಲ್ಲ ಅಂತ ಇಲಾಖೆಯು ಸರ್ಕಾರದ ಕಾರ್ಯದರ್ಶಿಗೆ 2025 ಸೆಪ್ಟೆಂಬರ್ 8 ಅನಧಿಕೃತ ಟಿಪ್ಪಣಿ ಹೊರಡಿಸಿದೆ. ಇದರಿಂದ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮುಖಭಂಗವಾಗಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಅಷ್ಟೇ ಅಲ್ಲ, ಪುಷ್ಪಲತಾ ಅವರು ಸರ್ಕಾರಕ್ಕೆ ನಿಯಮಗಳ ಪ್ರಕಾರವೇ 101,63 ಲಕ್ಷ ರೂಪಾಯಿಯನ್ನ ವಾಪಸ್ ಮಾಡಿದ್ದಾರೆ ಅಂತಾನೂ DPAR ಹೇಳ್ಬಿಟ್ಟಿದೆ. ಅಲ್ಲಿಗೆ ಪುಷ್ಪಲತಾ ಅವರ ವಿರುದ್ಧ ಹೊರಡಿಸಿದ್ದ ದೋಷಾರೋಪಣೆ ಪಟ್ಟಿಯ ಹಿಂದೆ ಷಡ್ಯಂತ್ರವಿತ್ತೆ. ಈ 101,63 ಲಕ್ಷ ರೂಪಾಯಿನ ಬೇರೆ ಯಾವ ಕಾರಣಕ್ಕೆ ಬಳಸಬೇಕು ಅಂತ ಇಲಾಖೆ ಯೋಚಿಸುತ್ತೋ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಈ ಪ್ರಕರಣ ಅಧಿಕಾರಿಗಳ ಮಟ್ಟದಲ್ಲಂತೂ ದೊಡ್ಡ ಸಂಚಲನವನ್ನೇ ಎಬ್ಬಿಸಿದೆ. ಇಡೀ ಸ್ಟೋರಿಲಿ ಗಮನಿಸಬೇಕಿರೋದು ಪುಷ್ಪಲತಾ ರೂಲ್ಸ್ ಫಾಲೋ ಮಾಡಿದ್ದಾರೆ ಅನ್ನೋದು. ಪುಷ್ಪಲತಾ ಅವರು ಯಾವುದೇ ತಪ್ಪು ಮಾಡಿಲ್ಲ ಅಂತ DPAR ಕೂಡ ಹೇಳಿದೆ. ಅಸಲಿಗೆ 101,65 ಲಕ್ಷ ದುಡ್ಡು ಮೇಲೆ ಅದು ಯಾರ ಕಣ್ಣು ಬಿದ್ದಿತ್ತೋ, ಅದನ್ನ ಎಲ್ಲಿಗೆ ತಿರುಗಿಸೋದಕ್ಕೆ ತಂತ್ರಗಾರಿಕೆ ಹೆಣದಿದ್ರೋ ಅದು ಕೈ ತಪ್ಪಿ ಹೋಯ್ತಲ್ಲ ಅಂತ ಪರಿತಪಿಸ್ತಿರೋದು ಯಾರು? ಇದನ್ನೆಲ್ಲ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆತ್ಮಾವಲೋಕನ ಮಾಡ್ಕೋಬೇಕು ಅನ್ನೋ ಮಾತು ವಿಧಾನಸೌಧದ ಕಡೆಯಿಂದಲೇ ಕೇಳಿ ಬರ್ತಿದೆ. ಇದನ್ನ ಮಂತ್ರಿಗಳ ಗಮನಕ್ಕೆ ತರ್ತಾ ಇದರ ಬಗ್ಗೆ ಏನಾದ್ರೂ ಅಪ್ಡೇಟ್ಸ್ ನಡೆದ್ರೆ ವೀಕ್ಷಕರ ಗಮನಕ್ಕೂ ತರ್ತೀವಿ ಅಂತ ಹೇಳ್ತಾ ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ
ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.